ನಾವು ಈಗ ಜಹಾನ್ ಬೇಗಂ ಟೂಮ್ ಹತ್ರ ಇದ್ದೀವಿ. ವಿಜೇಂದ್ರ ಬಾಬು ಜೊತೆ ಬನ್ನಿ ನೋಡೋಣ. ವಿಜಯಪುರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಐನಾಪುರ ಎಂಬ ಗ್ರಾಮದಲ್ಲಿ ಈ ಭವ್ಯ ಸಮಾಧಿಯನ್ನು ಕಟ್ಟಲಾಗಿದೆ. ಸಮಾಧಿಯ ಪಕ್ಕದಲ್ಲೇ ಒಂದು ಪ್ರಾರ್ಥನಾ ಮಂದಿರ ಕೂಡ ಇದೆ. ಈ ಪ್ರಾರ್ಥನಾ ಮಂದಿರ ಈಗ ಇಲ್ಲಿನ ಸ್ಥಳೀಯರು ಉಪಯೋಗಿಸ್ತಿದ್ದಾರೆ. ಗೋಳಗುಮ್ಮಟವನ್ನು ಕಟ್ಟಿಸಿದ ಮೊಹಮ್ಮದ್ ಆದಿಲ್ ಶಾ ಅವರ ಪತ್ನಿ ಜಹಾನ್ ಬೇಗಂ ಅವರಿಗಾಗಿ ಕಟ್ಟಿಸಿದ್ದಂಥ ಒಂದು ಭವ್ಯ ಸಮಾಧಿ ಇದು. ಇದು ನೋಡಿದ್ರೆ ನಮ್ಗೆ ಅನ್ನಿಸ್ತಾ ಇರೋದು ಇದು ಕೂಡ ಗೋಲುಗುಮ್ಮಟ ಥರ ಒಂದು ದೊಡ್ಡ ಕಟ್ಟಡ ಆಗಬೇಕಿತ್ತು ಏನೋ. ಈ ಜಹಾನ್ ಬೇಗಂ ಸಮಾಧಿಯು ಆಕಾರದಲ್ಲಿ ಗೋಳಗುಮ್ಮಟದ ಹಾಗೆ ಇದ್ದರೂ ಪೂರ್ಣಗೊಂಡಿದ್ದರೆ ಗಾತ್ರದಲ್ಲಿ ಗೋಳಗುಮ್ಮಟದ ಅರ್ಧದಷ್ಟಿದ್ದಿರುವುದು. ಇಲ್ಲಿ 3 ಅಂತಸ್ತಿನ ಕಟ್ಟಡ ಇದು. ಇಲ್ಲಿ ನೋಡುವುದು 4 ಅಂತಸ್ತಿದೆ ಇಲ್ಲಿ. ಸೊ ಇದು ಮತ್ತೆ ಇಲ್ಲಿ ಕೆಲವು ಆರ್ಚ್ಗಳು ಬಿದ್ದಿದೆ. ಮುಂದೆ ಪ್ರಾರ್ಥನಾ ಮಂದಿರ ಇದೆ. ನಾವು ಇಲ್ಲಿ ಸಮಾಧಿ ಹತ್ರ ಬಂದಿದ್ದೀವಿ. ಈಗ ಮೇಲೆ ಹತ್ತಿ ನಾವು ನೋಡೋಣ. ಇಲ್ಲಿ ಅಲ್ಲಲ್ಲಿ ಈ ರೀತಿಯಾದ ರಂಧ್ರಗಳಿದೆ. ರಂಧ್ರ ಥರ ಕಾಣ್ತದೆ. ರಂಧ್ರ ಥರನೇ. ಈಗ ನಾವು ಇಲ್ಲಿಂದ ಮೇಲೆ ಹತ್ತಿ ಹೋಗಿ ನೋಡೋಣ. ಸಾಮಾನ್ಯವಾಗಿ ಮಹಾರಾಜರಿಗೆ ಸಮಾಧಿಯನ್ನು ಕಟ್ಟಿಸಿ ಅದೇ ಸಮಾಧಿಯಲ್ಲಿ ಮಹಾರಾಣಿಯ ಸಮಾಧಿ ಕೂಡ ಮಾಡಲಾಗುವುದು. ಆದರೆ ಜಹಾನ್ ಬೇಗಂ ತಮಗಾಗಿ ಬಿಜಾಪುರದ ಕೋಟೆ ಗೋಡೆಗಳ ಹೊರಗಡೆ ಒಂದು ಭವ್ಯ ಸಮಾಧಿಯನ್ನು ಕಟ್ಟಿಸಿದ್ದಾರೆ. ಇಲ್ಲಿನ ಈ ಸಮಾಧಿಯು ಕಪ್ಪು ಗ್ರಾನೈಟ್ ಉಪಯೋಗಿಸಿ ಕಟ್ಟಿರುವುದು. ನಿಜವಾದ ಸಮಾಧಿಯು ಇಲ್ಲಿನ ನೆಲಮಾಳಿಗೆಯಲ್ಲಿದೆ. ಜಹಾನ್ ಬೇಗಂ ಅವರು ತಮಗಾಗಿ ಪ್ರತ್ಯೇಕವಾದ ಸಮಾಧಿಯನ್ನು ಕಟ್ಟಿಸಿರುವುದು ಒಂದು ಕುತೂಹಲಕಾರಿಯಾದ ವಿಷಯವಾಗಿದೆ. ಆದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಲಿಲ್ಲ. ಸಮಾಧಿಯ ಎರಡೂ ಬದಿಯಲ್ಲಿ ಈ ರೀತಿಯ ಕೊಳಗಳನ್ನು ನೋಡಬಹುದು. ಇದು ನೀರು ಶೇಖರಣೆಗಾಗಿ ಮಾಡಿರುವುದು. ಇಲ್ಲಿಂದ ನಮಗೆ ಮಿನಿ ಗೋಲ್ ಗುಂಬಸ್ ಅಥವಾ ಛೋಟಾ ಗೋಲ್ ಗುಂಬಸ್ ಕೂಡ ಕಾಣುತ್ತೆ. ಇಲ್ಲಿನ ನೆಲಮಾಳಿಗೆಯಲ್ಲಿರುವಂಥ ಸಮಾಧಿ ಕೂಡ ನಾವು ಹೋಗಿ ನೋಡಬಹುದು. ಇವಾಗ ಅಲ್ಲೇ ಹೋಗಿ ನೋಡೋಣ. ಸ್ವಲ್ಪ ಬಗ್ಗಿ ಹೋಗ್ಬೇಕಾಗತ್ತಲ್ಲ. ಹೌದೌದು. ಇಲ್ಲಿ ತುಂಬಾ ತಣ್ಣಗೂ ಇದೆ. ಮತ್ತು ಇಲ್ಲಿ ಮೇಲೆಲ್ಲ ಫಿನಿಶಿಂಗ್ ಆಗಿಲ್ಲ. ಇಲ್ಲಿ ಮೇಲೆ ಮಿರರ್ ವರ್ಕ್ ಬಂದು ಫಿನಿಶಿಂಗ್ ಆಗಬೇಕಿತ್ತು. ಅಲ್ಲಿ ನಾವು ನೋಡಿದಂಥ ರಂಧ್ರಗಳು ಇಲ್ಲಿ ವೆಂಟಿಲೇಷನ್ ಅಂತ ಮತ್ತು ಗಾಳಿ ಬೆಳಕು ಎಲ್ಲ ಬರಲಿ ಅಂತ ಮಾಡಿರಬೇಕು. ಮತ್ತು ಮೇಲಿನ ಕಾಣಿಸಿದಂಥ ಗ್ರಿಲ್ಗಳಿದ್ದೇನೆ.
ಹೊರಗಿರಬೇಕಾದಂಥ ಬೋರ್ಡ್ ಭದ್ರವಾಗಿ ಒಳಗಿದೆ. ಇಲ್ಲೂ ಕೂಡ ಸಾಕಷ್ಟು ಕೆತ್ತನೆ ಮತ್ತು ಕುಸರಿ ಕೆಲಸಗಳನ್ನು ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಜಹಾನ್ ಬೇಗಂ ಅವರ ಅರಮನೆ ಇದೆ, ನಾವು ಅಲ್ಲಿಗೂ ಹೋಗಿ ನೋಡಬಹುದು. ಈಗ ನಾವು ಜಹಾನ್ ಬೇಗಂ ಅವರಿದ್ದಂಥ ಅರಮನೆ ಹತ್ರ ಬಂದಿದ್ದೀವಿ. ಅಲ್ಲಿ ಕಾಣ್ಬೋದು ಅವರ ಸಮಾಧಿ ಅಲ್ಲೇ ಇದೆ, ಅದರ ಪಕ್ಕದಲ್ಲೇನೆ ಅವರ ಅರಮನೆ ಕೂಡ ಇರೋದು. ಬನ್ನಿ ಅಲ್ಲಿ ಹೋಗಿ ನೋಡೋಣ. ಸಮಾಧಿಯ ಹತ್ತಿರದಲ್ಲೇ ಒಂದು ಗಾರ್ಡನ್ ಪ್ಯಾಲೇಸ್ ಇದೆ. ಈ ಅರಮನೆಯಲ್ಲೇ ಜಹಾನ್ ಬೇಗಂ ಅವರು ವಾಸವಾಗಿದ್ದು ಎಂದು ಹೇಳಲಾಗುತ್ತದೆ. ಇಲ್ಲಿ ಹತ್ತಿದಂಗೆ ಒಳಗೆ ಬರ್ತಿದ್ದಂಗೆ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಇದೆ ನೋಡು. 17ನೇ ಶತಮಾನದಲ್ಲಿ ಈ ಪ್ರದೇಶವು ಜಹಾನ್ ಬೇಗಂ ಅವರ ಎಸ್ಟೇಟ್ ಆಗಿದ್ದು, ಈ ಸ್ಥಳವನ್ನು ಜಹಾನ್ ನಾಮ ಎಂದು ಕರೆಯಲಾಗುತ್ತಿತ್ತು. ಇದೆಲ್ಲ ಕಲ್ಲಿನ ಕಿಟಕಿಗಳು, ಮರದಲ್ಲಿ ಮಾಡೋ ಥರ ಮಾಡಿದ್ದಾರೆ. ಸಾಮಾನ್ಯ ಅಂಥ ಜಾಗದಲ್ಲಿ ಇಲ್ಲೆಲ್ಲ ಪೇಂಟಿಂಗ್ಸ್ ಇರಬೇಕಿತ್ತು. ಇಲ್ಲಿ ಸೈಡಲ್ಲೆಲ್ಲ ಪೇಂಟಿಂಗ್ಸ್ ಇರಬೇಕಿತ್ತು, ಇಲ್ಲೆಲ್ಲ ಕಾಣ್ತಾ ಇಲ್ಲ. ಇಲ್ಲಿ ಒಂದು ಕೋಣೆ ಒಳಗೆ ಹೋಗಿ ನೋಡ್ಬೋದು ನಾವು. ದೊಡ್ಡದಾದಂಥ ಇದೇ ಮುಂಭಾಗ ಇರಬೇಕು. ಹೌದು, ಇದೇ ಮುಂಭಾಗ ಅಂತ ಕಾಣುತ್ತೆ. ಇಲ್ಲಿ ಕೆಲವು ಭಾಗ ಬೀಳ್ತಾ ಇದೆ, ಮತ್ತೆ ಕೆಲವು ಭಾಗ ಆಗಲೇ ಬಿದ್ದಂಗಿದೆ. ಈ ರೀತಿ ಪರ್ಷಿಯನ್ ಭಾಷೆಗಳಲ್ಲಿ ಬಾಗಿಲುಗಳ ಮೇಲೆ ಬರೆದಿದ್ದಾರೆ. ಮತ್ತೆ ನಾವು ಒಳಗೋಗಿ ನೋಡೋಣ. ಸಾಧ್ಯವಾದಷ್ಟು ಬೇಗ ಈ ಕಟ್ಟಡಕ್ಕೆ ಸಂರಕ್ಷಣೆ ಕೊಡಬೇಕಾಗತ್ತೆ. ಸಂರಕ್ಷಣೆ ಅಂದರೆ ಗೇಟ್ ಹಾಕಿ ಬಂದ್ ಮಾಡಿಡೋದಲ್ಲ. ಈ ಕಟ್ಟಡದ ಮೂಲ ಸ್ವರೂಪವನ್ನು ಉಳಿಸಿಕೊಂಡು ಇದನ್ನು ಅಭಿವೃದ್ಧಿಗೊಳಿಸಿ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಇಲ್ಲಿ ಬಂದು ನೋಡುವ ಹಾಗೆ ಮಾಡಬೇಕಾಗತ್ತೆ. ಇಲ್ಲಿ ಕಿಟಕಿಗಳೆಲ್ಲ ಕಟ್ಟಾಗಿ ಹೋಗಿದೆ. ಇಲ್ಲಿ ಕಲ್ಲಿನ ಕಿಟಕಿಗಳು ಏನಿತ್ತು ಅದಾಗಲೇ ಕಟ್ಟಾಗಿದೆ. ಇಲ್ಲಿ
ಇಲ್ಲಿ ನೋಡ್ಬೋದು ಮಧ್ಯದಲ್ಲಿ ಕಬ್ಬಿಣಗಳಿರೋದು, ಹಳೆ ಕಾಲದಲ್ಲಿ ಆ ಕಬ್ಬಿಣ ಇತ್ತೇನೋ. ಸ್ಟೀಲ್ ರೀಇನ್ಫೋರ್ಸ್ಮೆಂಟ್ ಅವಾಗಲೇ ಮಾಡ್ತಾ ಇದ್ರೆ ಇಲ್ಲಿ. ಇಲ್ಲೂ ಕೂಡ ನೋಡ್ಬೋದು ಕಬ್ಬಿಣದ ರೀಇನ್ಫೋರ್ಸ್ಮೆಂಟ್. ಮತ್ತು ಕಿಟಕಿಯಲ್ಲೆಲ್ಲ, ಬಾಗಿಲು ಕಿಟಕಿಯಲ್ಲೆಲ್ಲ ಈ ರೀತಿಯಾದ ರಂಧ್ರಗಳಿದೆ. ಇಲ್ಲೇ ನಮ್ಗೆ ಗೊತ್ತಾಗ್ಬೋದು ಗಾರೆ ಎಷ್ಟು ದಪ್ಪದಾದಂಥ ಗಾರೆ, ಹತ್ರ 3 ಇಂಚು ಅಥವಾ 3 ಇಂದ 4 ಇಂಚುವರೆಗೂ ಗಾರೆ ದಪ್ಪ ಇಲ್ಲಿ ಬರ್ತಾಯಿತ್ತು. ಅಲ್ಲಿ ಒಳಗಿರುವಂಥ ಮೆಶ್ ಥರ ಇರೋದು ಅದು ಕೂಡ ಕಲ್ಲಲ್ಲೇ ಮಾಡಿರೋದು. ಸಿಯರ್ ಇಲ್ಲಿ ಸ್ಟೆಪ್ಸ್ ಇದೆ, ನಾವು ಹತ್ತಿ ನೋಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ವಲ್ಪ ಕತ್ಲೆ ಇದೆ, ನಾನು ಫ್ಲ್ಯಾಶ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಮೇಲ್ಭಾಗಕ್ಕೆ ಬಂದಿದ್ದೀವಿ. ಮತ್ತೆ ಮೆಟ್ಲಿದೆ ಇನ್ನು ಮೇಲೆ ಹೋಗಲಿಕ್ಕೆ. ಇಲ್ಲಿ ನಾವು ನೋಡ್ಬೋದು ಜಹಾನ್ ಬೇಗಂ ಅವರ ಸಮಾಧಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಈಗ ನಾವು ಇಲ್ಲಿ ಒಂದು ಸ್ಟೆಪ್ಸ್ ಇದೆ, ಹತ್ತಿ ನೋಡ್ತಾ ಇದ್ದೀವಿ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕಾಗತ್ತೆ. ಇದು ಪಂಜಿಡ್ಲಿಕ್ಕೆ ಇರ್ಬೋದು ಅಲ್ವಾ, ಅಥವಾ ಬಾಗಿಲ. ಇಲ್ಲಿ ಮೇಲೆ ಕೂಡ ಈ ರೀತಿ ಇದೆ, ಇಲ್ಲಿ ಮತ್ತೆ ಅಲ್ಲೂ ಕಾಣ್ತಾ ಇದೆ ನೋಡಿ. ಇದು ನಮಗೆ ಮೇಲಿಂದ ಸಿಗುವಂಥ ವ್ಯೂ. ಇಲ್ಲೂ ನಾವು ಹತ್ತಿ ನೋಡ್ತಾ ಇದ್ದೀವಿ. ಮತ್ತು ಇಲ್ಲೂ ಕೂಡ ಪಂಜಿಡುವಂಥ ಸ್ಥಳ ಅಂತ ಕಾಣುತ್ತೆ ಇದು. ಇಲ್ಲಿಂದ ಸಿಗುವಂಥ ವ್ಯೂ. ಆ ಮೊದಲು ಕಟ್ಟಿದಂಥ ಗುಮ್ಮಟ, ಅದ್ರ ಜೊತೆಗೆ ಗೋಲು ಗುಮ್ಮಟ ಕೂಡ ಇಲ್ಲಿ ಕಾಣುತ್ತೆ. ಇಲ್ಲಿ ಮೇಲಿಂದ ನಮಗೆ ಒಂದು ಕಡೆ ಸ್ಪಷ್ಟವಾಗಿ ಗೋಳ ಗುಮ್ಮಟ ಕಾಣುತ್ತೆ, ಹಾಗೆ ಇನ್ನೊಂದು ಕಡೆ ಅದಕ್ಕಿಂತ ಮುಂಚೆ ಕಟ್ಟಿರುವಂಥ ಮಿನಿ ಗೋಲ್ ಗುಂಬಸ್ ಅಥವಾ ಛೋಟಾ ಗುಂಬಸ್ ಕೂಡ ಕಾಣುತ್ತೆ. ನಾವು ಮೇಲೆ ಹತ್ತಿದ್ದು ಆ ಬಾಗಿಲಿಂದ, ಇವಾಗ ಇಲ್ಲೊಂದು ಸ್ಟೆಪ್ಸ್ ಇದೆ ಈ ಬಾಗಿಲು ಮುಖಾಂತರ, ಇಲ್ಲಿಂದ ಹೋಗಿ ನೋಡ್ತಾ ಇದ್ದೀವಿ ನಾವು. ಈಗ ನಾವು ಇಲ್ಲಿಂದ ಇಳಿದು ಹೋಗ್ತಾ ಇದ್ದೀವಿ. ಇವಾಗ ಇಲ್ಲೇ ಟರ್ನ್ ಆಗುತ್ತಲ್ಲ. ನೋಡಿ, ನಾವು ಮೊದಲು ಒಳಗೆ ಬಂದಂಥ ಬಾಗ್ಲ ಹತ್ರನೇ ಬಂದ್ವಿ. ಆವಾಗಲೇ ಇಲ್ಲಿಂದ ಬಂದು ಹಿಂಗೆ ಹೋದ್ವಿ. ಇವಾಗ
ಇಲ್ಲಿಂದ ಬಂದು ಹಿಂಗೆ ಮತ್ತೆ ಹೊರಗೆ ಹೋಗ್ತಾ ಇದ್ದೀವಿ. ಹೊರಗಿಂದ ಇರುವಂಥ ವ್ಯೂ, ಅಲ್ಲಲ್ಲೇ ಮಾಡಿರುವಂಥ ಕಿಟಕಿಗಳು, ಆಮೇಲೆ ಒಂದು ಪ್ಲ್ಯಾಟ್ಫಾರ್ಮ್, ಆಮೇಲೆ ಮುಂದೆಯಿಂದ ಈ ರೀತಿ ಕಾಣುತ್ತೆ. ಒಂದು ಸಮಾಧಿ ಅಥವಾ ದರ್ಗಾ ಇದೆ. ಮುಂದೆಯಿಂದ ಈ ರೀತಿ ಕಾಣುತ್ತೆ. 17ನೇ ಶತಮಾನದಲ್ಲಿ ಜಹಾನ್ ಬೇಗಂ ಅವರು ತಮಗಾಗಿ ಕೋಟೆ ಗೋಡೆಗಳ ಹೊರಗಡೆ ವಿಜಯಪುರ ನಗರದಿಂದ ಸ್ವಲ್ಪ ದೂರದಲ್ಲಿ ಒಂದು ಎಸ್ಟೇಟ್ ಮಾಡಿ, ಆ ಎಸ್ಟೇಟ್ನಲ್ಲಿ ತೋಟದ ಮಧ್ಯೆ ಒಂದು ಅರಮನೆಯನ್ನು ಕಟ್ಟಿಸಿ, ಆ ಅರಮನೆ ಪಕ್ಕದಲ್ಲೇ ತಮಗಾಗಿ ಒಂದು ಸಮಾಧಿ ಕೂಡ ಕಟ್ಟಿಸಿರುವುದು ಬಹಳಷ್ಟು ಕುತೂಹಲ ಉಂಟು ಮಾಡುತ್ತದೆ. ಇಲ್ಲೂ ಈ ರೀತಿ ಓಪನಿಂಗ್ ಇದೆ ಈ ಸೈಡಲ್ಲಿ. ಜೊತೆಗೆ ಇಲ್ಲೂ ಓಪನಿಂಗ್ ಇತ್ತು ಏನೋ, ಮತ್ತೆ ಕ್ಲೋಸ್ ಮಾಡಿದ್ದಾರೆ. ಇದರ ಹಿಂಭಾಗದಲ್ಲಿ ಈ ರೀತಿ ಇದೆ. ನಾವು ಈಗ ಇಲ್ಲಿಂದ ಏನ್ ಉಲ್ ಮುಲ್ಕ್ ಗುಮ್ಮಟ ಅಥವಾ ಮಿನಿ ಗೋಲ್ ಗುಂಬಸ್ಗೆ ಹೋಗಿ ನೋಡೋಣ. ಇದೆ ಮೊದಲನೇದಾಗಿ ಕಟ್ಟಿದಂಥ ಗುಮ್ಮಟ ಅಂತ ಅಲ್ಲೊಬ್ರು ಹೇಳಿದ್ದು. ಇದು ಸಿಕ್ಕಾಪಟ್ಟೆ ಒಂದು ದೊಡ್ಡ ಆವರಣ ನೋಡ್ಬೋದು. ಇಲ್ಲಿಂದ ಎಲ್ಲಿವರೆಗೂ ಇದೆ ಈ ಆವರಣ ಅಂತ. ಆದರೆ ಈ ಗುಮ್ಮಟ ಮತ್ತು ಕೆಲವು ಒಂದೆರಡು ಚಿಕ್ಕ ಗುಮ್ಮಟ ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ. ವಿಜಯಪುರದ ಐನಾಪುರ ಎಂಬ ಗ್ರಾಮದಲ್ಲಿ ಸುಮಾರು 40 ಎಕರೆ ಸ್ಥಳದಲ್ಲಿ ಐನ್ ಉಲ್ ಮುಲ್ಕ್ ಎಂಬ ಈ ಸ್ಮಾರಕ ಕಟ್ಟಲಾಗಿದೆ. ಬಹುಶಃ ಐನ್ ಉಲ್ ಮುಲ್ಕ್ ಸಮಾಧಿ ಕಾರಣ ಈ ಊರಿಗೆ ಐನಾಪುರ ಎಂಬ ಹೆಸರು ಬಂದಿರಬಹುದು. ಈ ಸಮಾಧಿಯ ಪಕ್ಕದಲ್ಲೇ ಒಂದು ಪ್ರಾರ್ಥನಾ ಮಂದಿರ ಕೂಡ ಇದೆ. 2008ರಲ್ಲಿ ಈ ಸ್ಮಾರಕದ ಜೀರ್ಣೋದ್ಧಾರ ಕೆಲಸವನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಕೈಗೊಂಡಿದ್ದರು. 1534ರಿಂದ 1558ರ ಮಧ್ಯೆ ಬಿಜಾಪುರದಲ್ಲಿ ಆಳ್ವಿಕೆ ನಡೆಸಿದಂಥ 1ನೇ ಅಲಿ ಆದಿಲ್ ಶಾ ಅವರ ಆಸ್ಥಾನದಲ್ಲಿ ಒಂದು ಗಣ್ಯ ಅಧಿಕಾರಿಯಾಗಿದ್ದರು ಐನ್ ಉಲ್ ಮುಲ್ಕ್. ಇದು ಇಲ್ಲಿನ ಪ್ರಾರ್ಥನಾ ಮಂದಿರ ಇರಬೇಕು. ಅದು ಕೋಟೆಗೋಡೆ ಇತ್ತ ಅಥವಾ ಆನೆ ಕಟ್ಟುವ ಸ್ಥಳ ಇತ್ತ ಗೊತ್ತಿಲ್ಲ, ಅಥವಾ ದ್ವಾರ ಇತ್ತ ಏನೋ. ಮತ್ತು ಕೆಲವು ಸಮಾಧಿಗಳಿದೆ. ಹಾಗೆ ಈ ಗುಮ್ಮಟ ಕೂಡ ನೋಡ್ಬೋದು. ಈ ಗುಮ್ಮಟವನ್ನು ಕಟ್ಟಿದ್ದು 1556ರಲ್ಲಿ, ಅಂದರೆ ಗೋಳಗುಮ್ಮಟ ಕಟ್ಟಲು ಪ್ರಾರಂಭಿಸುವ 70 ವರ್ಷಗಳ ಮುಂಚೆ ಐನ್ ಉಲ್ ಮುಲ್ಕ್ ಎಂಬ ಈ ಗುಮ್ಮಟ ಕಟ್ಟಲಾಗಿದೆ. ಗೋಳಗುಮ್ಮಟ ಕಟ್ಟಲು ಪ್ರಾರಂಭಿಸಿದ್ದು 1626ರಲ್ಲಿ. ನಾವಾಗಲೇ ಹೋದಂಥ ಸಮಾಧಿ ಅಲ್ಲೇ ಇದೆ. ಈ ಗುಮ್ಮಟದಿಂದ ಸಮಾಧಿ ಕೂಡ ಕಾಣುತ್ತೆ. ಹಾಗೆ ಗೂಗಲ್ ಮ್ಯಾಪಲ್ಲೇ ಮಾಡೆಲ್ ಆಫ್ ಗೋಲ್ ಗುಂಬಸ್ ಅಂತ ಕೂಡ ಇದರಲ್ಲಿ ಮಾರ್ಕ್ ಆಗಿದೆ. ಇಲ್ಲಿನ ಆವರಣ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂದರೆ, ನನ್ನ ಮತ್ತು ವಿಜೇಂದ್ರ ಬಾಬುಗೂ ಅನಿಸೋ ಥರ ಇದು ಗೋಲ್ ಗುಂಬಸ್ಗಿಂತ ದೊಡ್ಡದಾದಂಥ ಒಂದು ಆವರಣ ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ಓಪನ್ ಏರಿಯಾ, ಅದಕ್ಕೆ ಸಿಕ್ಕಾಪಟ್ಟೆ ವಾಸ್ಟ್ ಥರ ಕಾಣ್ತಾ ಇದೆ. ಕಣ್ಣಾಯಿಸಿದಷ್ಟು ಕಾಂಪೌಂಡೆ. ಆದರೆ ಈ ಒಂದು ಗುಮ್ಮಟ ಮತ್ತು ಅಲ್ಲಿ ಇನ್ನೊಂದು ಎಲ್ಲೋ ಇತ್ತು, ಒಂದು 2 ಗುಮ್ಮಟ, ಒಂದು ದೊಡ್ಡದು ಒಂದು ಚಿಕ್ಕದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಷ್ಟು ದೊಡ್ಡ ಜಾಗ, ಇಷ್ಟು ದೊಡ್ಡ ಆವರಣದಲ್ಲಿ. ಆ ಗುಮ್ಮಟನೂ ಹೊರಗಿದೆ. ಅಂದರೆ ಈ ಒಂದು ದೊಡ್ಡ ಆವರಣದಲ್ಲಿ ಬೇರೆ ಏನೂ ಇಲ್ಲ, ಈ ಗುಮ್ಮಟ ಒಂದು ಬಿಟ್ಟು. ಇದು ಒಂದು ಕೊಳ ಇತ್ತೋ ಏನೋ ನೀರು ಶೇಖರಣೆ ಮಾಡಲಿಕ್ಕೆ. ಇಲ್ಲೇ ಡೋರ್ ಇದೆ, ಆದರೆ ಲಾಕ್ ಇದೆ. ಇಲ್ಲಿ ಕೂಡ ಲಾಕ್ ಮಾಡಿಟ್ಟಿದ್ದಾರೆ. ಇದು
ಇದು ಒಳಗೆ ಈ ರೀತಿ ಕಾಣ್ತಾ ಇದೆ. ಇದು ಸಮಾಧಿನೇನೋ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಎಕ್ಕೋ ಇದೆ ಇಲ್ಲಿ. ಹಲೋ ಹಲೋ, ಇದು ಸಮಾಧಿ ಅಂದರೆ ಇನ್ನೂ ಸ್ವಲ್ಪ ಮೇಲೆ ಬರಬೇಕಿತ್ತು. ಮತ್ತು ಮೇಲ್ ಫೀಮೇಲ್ ಅಂತೆಲ್ಲ ಗೊತ್ತಾಗೋ ಥರ ಸಮಾಧಿ ಕಟ್ಟವರು. ಇದು ಆ ಥರ ಏನೂ ಕಾಣ್ತಾ ಇಲ್ಲ. ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ, ಇಲ್ಲಿ ಕೂಡ ಓಪನ್ ಮಾಡಿಡುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ, ಮತ್ತು ಇದ್ರದ್ದು ಕೂಡ ಮಾಹಿತಿಗಳು ಸಾರ್ವಜನಿಕರಿಗೆ ಸಿಗೋ ಥರ ಮಾಡಬೇಕು ಅಂತ ನನ್ನ ಕಳಕಳಿಯ ವಿನಂತಿ. ಕೊಟ್ಟೆ. ಇಲ್ಲಿ ಏನೋ ಒಂದು ಗೋಡೆ ಥರ ಇತ್ತು ಏನೋ. ಆಮೇಲೆ ಇದು ಸಮಾಧಿಗಳ ಭಾಗ ಇರಬೇಕು. ಎಲ್ಲ ಬೇರೆ ಕಡೆಯಿಂದ ತಂದು ಹಾಕಿರೋದ ಅಥವಾ ಇಲ್ಲೇ ಇದ್ದಿದ್ದು ಮುರಿದಾಕಿರೋದ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಾರ್ಕಿಂಗ್ ಶಿಲುಬೆ ಥರ. ಇದು ಇದ್ರ ಮೇಲೆ ಈ ರೀತಿಯಾದ ಕೆತ್ತನೆ ಕೂಡ ಇದೆ. ಇದ್ರ ಮೇಲೇನೋ ಈ ರೀತಿ ಕೆತ್ತನೆಗಳಿದೆ. ಬೇರೆ ಫ್ಲವರ್ ಥರ ಇದೆ ಇಲ್ಲಿ. ಅಲ್ಲಿ ಅಲ್ಲಿ ಶಿಲುಬೆ ಥರ ಇದೆ. ನಾವು ಅಲ್ಲಿದ್ದಂಥ ಸಂದರ್ಭದಲ್ಲಿ ಕೆಲವರಿಲ್ಲಿ ಕುಳಿತು ಮದ್ಯಪಾನ ಸೇವನೆ ನಡೆಸ್ತಾ ಇದ್ರು. ಇಲ್ಲಿ ನೋಡ್ಬೋದು, ಇದು ಈ ರೀತಿ ಬಂದ್ ಮಾಡಿಟ್ಟು ಯಾರು ಬರದೇ ಇರೋ ಕಾರಣ ಈ ಸ್ಥಳ ಇದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ದು ತುಂಗದಾಣ ಕೂಡ ಆಗ್ತಾ ಇದೆ. ಅದನ್ನು ತಡೆಗಟ್ಟಲಿಕ್ಕೆ ಸಂಪೂರ್ಣವಾಗಿ ಬಂದ್ ಮಾಡಿಟ್ರು ಕೂಡ ಅವರು ಮತ್ತೆ ಬರ್ತಾನೆ ಇರ್ತಾರೆ. ಅದು ಬದಲು ಇದನ್ನು ತೆಗೆದು ಇದು ಪ್ರವಾಸಿಗಳು ಬರೋ ರೀತಿ ಮಾಡಿದ್ರೆ ಖಂಡಿತ ಇದನ್ನು ಸಂರಕ್ಷಣೆ ಕೊಡೋದು ಅಷ್ಟೇ ಅಲ್ಲ, ಅಭಿವೃದ್ಧಿ ಮಾಡೋದಕ್ಕೂ ಜೊತೆಗೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ನ ತಡೆಗಟ್ಟೋದು ಕೂಡ ಸುಲಭ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.